ನಮಸ್ಕಾರ. ಆ, ಈ ಒಂದು ಆಳವಾದ ವಿಶ್ಲೇಷಣೆಗೆ ಅತ್ಯುತ್ಸಾಹದ ಸ್ವಾಗತ. ಇವತ್ತು ನಮ್ಮ ಮುಂದೆ ಆಕ್ಚುಲಿ ಬಹಳ ಕುತೂಹಲಕಾರಿಯಾದ ಆಕರ ಸಾಮಗ್ರಿಗಳಿವೆ. ಹೌದು, ಖಂಡಿತ. ಅಂದ್ರೆ ನಮ್ಮೆಲ್ಲರ ದಿನನಿತ್ಯದ ಬದುಕಿನಲ್ಲಿ ನೂರಾರು ವಿಚಾರಗಳು ಬಂದು ಅಪ್ಪಳಿಸ್ತಿರ್ತಾವೆ ಅಲ್ವಾ? ಆದ್ರೆ ಅವುಗಳಲ್ಲಿ ನಿಜವಾಗಿಯೂ ನಮಗೆ ಬೇಕಾಗಿರುವಂತಹ ವಿಷಯಗಳನ್ನ ಆಯ್ದು ಅದರ ಆಳಕ್ಕೆ ಇಳಿದು ಅರ್ಥ ಮಾಡಿಕೊಳ್ಳುವುದೇ ಈ ಸಮಗ್ರ ಒಳನೋಟದ ಪ್ರಮುಖ ಉದ್ದೇಶ. ನಿಜ, ಇದು ಬಹಳ ಮುಖ್ಯವಾದ ಕೆಲಸ. ಸೊ ನಾವು ಇಂದು ಶನಿಯ ಕೃಪೆ 2026 ವೃಷಭ ರಾಶಿಯ ಆರ್ಥಿಕ ಮತ್ತು ವೃತ್ತಿಜೀವನದ ಮುನ್ನೋಟ ಅನ್ನೋ ಲೇಖನಗಳು ಮತ್ತು ಟಿಪ್ಪಣಿಗಳನ್ನ ಒಟ್ಟುಗೂಡಿಸಿ ಚರ್ಚೆ ಮಾಡ್ತಾ ಇದ್ದೀವಿ. ಕರೆಕ್ಟ್. ಈ ಲೇಖನಗಳು ಸಾಕಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಹೌದು. 2026ರಲ್ಲಿ ವೃಷಭ ರಾಶಿಯವರ ಮೇಲೆ ಶನಿ ಗ್ರಹ ಬೀರಲಿರುವ ಪ್ರಭಾವ ಇರಬಹುದು, ಸಾಲದಿಂದ ಹೊರಬರುವ ದಾರಿಗಳು, ಆಮೇಲೆ ಉದ್ಯೋಗ ವ್ಯಾಪಾರದಲ್ಲಿ ಎದುರಾಗಬಹುದಾದ ಏರಿಳಿತಗಳು, ಇದ್ರ ಬಗ್ಗೆಲ್ಲ ನಾವು ಡಿಸ್ಕಸ್ ಮಾಡೋಣ. ಖಂಡಿತ ಮಾಡೋಣ. ಇದರ ಜೊತೆಗೆ ಇದೆಲ್ಲವೂ ನಮಗೆ ಕಲಿಸುವ ಜೀವನದ ಪಾಠಗಳೇನು ಅನ್ನೋದನ್ನ ಬಿಡಿಸಿ ನೋಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೌದು. ಆಕ್ಚುಲಿ ಈ ಲೇಖನಗಳ ಆರಂಭದಲ್ಲೇ ಒಂದು ಪ್ರಶ್ನೆ ಇದೆ. ಸಾಲದಿಂದ ಬಳಲುತ್ತಿದ್ದೀರಾ? ಹಣದ ಒತ್ತಡದಿಂದ ಮನಸ್ಸು ಬೇಸತ್ತಿದೆಯಾ ಅಂತ. ಅದು ಬಹಳ ಕಾಡುವಂತ ಪ್ರಶ್ನೆ. ಇದು ಕೇವಲ ಒಂದು ರಾಶಿಗೆ ಸಂಬಂಧಿಸಿದ ಮಾತಲ್ಲ ಅಲ್ವಾ? ಆಧುನಿಕ ಬದುಕಿನಲ್ಲಿ ಬಹುತೇಕರು ಎದುರಿಸ್ತಿರುವ ಒಂದು ವಾಸ್ತವ ಸಮಸ್ಯೆ ಇದು. 100ಕ್ಕೆ 100 ಸತ್ಯ. ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಏನಂದ್ರೆ, ಈ ಟಿಪ್ಪಣಿಗಳು ಶನಿಯನ್ನ ಕೇವಲ ಆಕಾಶದಲ್ಲಿರುವ ಒಂದು ಗ್ರಹ ಅಂತ ಮಾತ್ರ ಪರಿಗಣಿಸಿಲ್ಲ. ಓಕೆ, ಮತ್ತೆ ಹೇಗೆ ವಿವರಿಸಿದ್ದಾರೆ? ಅಂದ್ರೆ ಶನಿಯನ್ನ ಒಂದು ತತ್ವವಾಗಿ ನೋಡಲಾಗಿದೆ. ಲೈಕ್ ಶ್ರಮ, ಕಟ್ಟುನಿಟ್ಟಾದ ನಿಯಮ, ಹೊಣೆಗಾರಿಕೆ ಮತ್ತು ನ್ಯಾಯದ ಸಂಕೇತವಾಗಿ. ಅಂದ್ರೆ ಒಂದ್ ರೀತಿಯಲ್ಲಿ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದಾ? ಹೌದು. ದಿನನಿತ್ಯದ ಬದುಕಿಗೆ ಇದನ್ನ ಹೋಲಿಸಿದ್ರೆ ಶನಿ ಒಂಥರ ಶಾಲೆಯ ಅತ್ಯಂತ ಕಟ್ಟುನಿಟ್ಟಾದ ಹೆಡ್ಮಾಸ್ಟರ್ ಇದ್ದ ಹಾಗೆ. ಹೆಡ್ಮಾಸ್ಟರ್. ಹೌದು. ತರಗತಿಯಲ್ಲಿ ಯಾರು ಸರಿಯಾಗಿ ಹೋಂವರ್ಕ್ ಮಾಡ್ತಾರೆ, ಯಾರು ಶಿಸ್ತಿನಿಂದ ಇಲ್ತಾರೆ, ಅವರನ್ನ ಮಾತ್ರ ಈ ಮಾಸ್ಟರ್ ಗುರುತಿಸಿ ಪ್ರೋತ್ಸಾಹಿಸ್ತಾರೆ. ಅಂದ್ರೆ ಸುಖ ಸುಮ್ಮನೆ ದಯ ತೋರುವ ಜಾಯಮಾನ ಶನಿಯದ್ದಲ್ಲ. ಖಂಡಿತ ಅಲ್ಲ. ಯಾವುದೇ ಶ್ರಮವಿಲ್ಲದೆ ಕೃಪೆ ಸಿಗೋದಿಲ್ಲ. ಆತ ದಯೆ ತೋರುವ ಮುನ್ನ ಬಹಳ ಕಠಿಣವಾದ ಪರೀಕ್ಷೆಗಳನ್ನು ಒಡ್ಡುತ್ತಾನೆ. ಅಂದ್ರೆ ನಮ್ಮ ವೃತ್ತಿಯಲ್ಲಿ ನಾವೆಷ್ಟು ಪ್ರಾಮಾಣಿಕರಾಗಿದ್ದೀವಿ, ನಮ್ಮ ಕರ್ತವ್ಯಗಳನ್ನ ಎಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ ಅನ್ನೋದರ ಮೇಲೆ ನಮ್ಮ ಭವಿಷ್ಯದ ಫಲಿತಾಂಶ ನಿರ್ಧಾರವಾಗುತ್ತೆ ಅನ್ನೋದು ಈ ಆಕರಗಳ ಮೂಲ ಉದ್ದೇಶ. ಒಂಥರ ಟಫ್ ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳಬಹುದು. ಕಠಿಣ ಪರೀಕ್ಷೆ ಎದುರಿಸಿದ್ರಷ್ಟೇ ಒಳ್ಳೆ ರಿಸಲ್ಟ್ ಸಿಗೋದು ಅನ್ನೋದು ಶ್ರಮದ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಹೌದು. ಹಾಗಾದ್ರೆ ಈ ಶಿಸ್ತನ್ನ ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಏನಾಗತ್ತೆ ಅಂತ ಚರ್ಚಿಸೋಣ. ಈ ಟಿಪ್ಪಣಿಗಳಲ್ಲಿ ಹಣಕಾಸು ಮತ್ತು ಸಾಲಮುಕ್ತಿಯ ಬಗ್ಗೆ ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ. ಕರೆಕ್ಟ್. ವಿಶೇಷವಾಗಿ ಸಾಲದ ವಿಚಾರದಲ್ಲಿ. ಹೌದು. 2026ರಲ್ಲಿ ವೃಷಭ ರಾಶಿಯವರಿಗೆ ಸಾಲ ತೀರಿಸಲು ಒಂದು ವಿಶೇಷವಾದ ಶಕ್ತಿಯೋಗ ರೂಪುಗೊಳ್ತದೆ ಅಂತ ಉಲ್ಲೇಖಿಸಲಾಗಿದೆ. ಶಕ್ತಿಯೋಗ. ಸಾಲದ ಸುಳಿಯಲ್ಲಿರೋವರಿಗೆ ಇದೊಂದು ದೊಡ್ಡ ರಿಲೀಫ್ ಅಂತ ಅನಿಸಿದ್ರು, ಆಕ್ಚುಲಿ ಈ ಶಕ್ತಿಯೋಗ ಅನ್ನೋ ಪದ ಸ್ವಲ್ಪ ನಿಗೂಢವಾಗಿದೆ ಅಲ್ವಾ? ಖಂಡಿತ. ಜನ ಸಾಮಾನ್ಯವಾಗಿ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ರವಿಗೆ ನಿಲ್ಲುವುದು ಇದಕ್ಕೆ ಹೀಗೆ ಕರೆದಿದ್ದಾರಾ? ನೋಡಿ, ಈ ಶಕ್ತಿಯೋಗ ಅನ್ನೋದನ್ನ ಜ್ಯೋತಿಷ್ಯದ ಪರಿಭಾಷೆಯಲ್ಲಿ ಒಂದು ವಿಶೇಷ ಗ್ರಹಗತಿ ಅಂತ ಕರೆದ್ರೂ, ವಾಸ್ತವಿಕವಾಗಿ ಈ ಲೇಖನಗಳು ಅದನ್ನ ಒಂದು ಮಾನಸಿಕ ಮತ್ತು ಆರ್ಥಿಕ ಶಿಸ್ತಿನ ಪ್ರತಿಫಲವಾಗಿ ವಿಶ್ಲೇಷಿಸಿವೆ. ಆರ್ಥಿಕ ಶಿಸ್ತಿನ ಪ್ರತಿಫಲ ಅಂದ್ರೆ ನಮ್ಮ ಸ್ವಂತ ಎಫರ್ಟ್ಸಿಂದ ಬರೋದು. ಎಕ್ಸಾಕ್ಟ್ಲಿ. ಶಕ್ತಿಯೋಗ ಎಂದರೆ ಆಕಾಶದಿಂದ ಪವಾಡ ನಡೆಯುವುದಲ್ಲ, ಅದು ನಾವು ನಮ್ಮ ಖರ್ಚು ವೆಚ್ಚಗಳ ಮೇಲೆ ತೆಗೆದುಕೊಳ್ಳುವ ನಿಯಂತ್ರಣ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು, ಉಳಿತಾಯದ ಕಡೆ ಗಮನ ಹರಿಸುವುದು ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿ ಆದಾಯ ಹೆಚ್ಚಿಸಿಕೊಳ್ಳುವುದು. ಓಕೆ. ಈ 3 ಪ್ರಕ್ರಿಯೆಗಳು ಒಟ್ಟಿಗೆ ಸೇರಿದಾಗ ಸೃಷ್ಟಿಯಾಗುವ ಆರ್ಥಿಕ ಶಿಸ್ತನ್ನೇ ಇಲ್ಲಿ ಶಕ್ತಿಯೋಗ ಅಂತ ಕರೆಯಲಾಗಿದೆ. ಯಾರೋ ಬಂದು ನಮ್ಮ ಸಾಲ ತೀರಿಸುವುದಿಲ್ಲ. ಅಂದ್ರೆ ನಮ್ಮ ಪ್ರಾಬ್ಲಮ್ಸ್ನ ನಾವೇ ಸಾಲ್ವ್ ಮಾಡ್ಕೋಬೇಕು. ಹೌದು. ಬದಲಿಗೆ ನಮ್ಮ ಕುಟುಂಬದ ಬೆಂಬಲ ಮತ್ತು ನಮ್ಮದೇ ಆದ ಜಾಣ್ಮೆಯಿಂದ ಹಳೆಯ ಸಾಲಗಳನ್ನು ತೀರಿಸುವ ಒಂದು ದೃಢವಾದ ಶಕ್ತಿ ನಮ್ಮೊಳಗೆ ಜಾಗೃತವಾಗುತ್ತದೆ. ಅಂದ್ರೆ ಆ ಶಕ್ತಿ ಅನ್ನೋದು ನಮ್ಮ ಒಳಗಡೆನೇ ಇದೆ. ಖಂಡಿತ. ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿರುವ ಹಾಗೆ, ನೀವು ಈಗಾಗಲೇ ಪ್ರಾಮಾಣಿಕವಾಗಿ ಕಷ್ಟಪಡುತ್ತಿದ್ದರೆ ಮಾತ್ರ ಈ ಯೋಗದ ಸಂಪೂರ್ಣ ಲಾಭ ಸಿಗಲು ಶುರುವಾಗುತ್ತದೆ. ಇದೇ ಲೇಖನದಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಪಾಯಿಂಟ್ ಇದೆ. ಶನಿಯು ವಿಧಿಸುವ ಒಂದು ಕಠಿಣ ನಿಯಮ, ಮೊದಲ ಹಳೆಯದನ್ನು ಮುಚ್ಚು, ನಂತರ ಹೊಸದನ್ನು ಆರಂಭಿಸುವಂತ.
ಬಹಳ ಇಂಪಾರ್ಟೆಂಟ್ ರೂಲ್ ಇದು. ಇದನ್ನ ಓದಿದಾಗ ನನಗೆ ಸ್ವಲ್ಪ ನಗು ಬಂತು ಆಕ್ಚುಲಿ. ಯಾಕೆಂದ್ರೆ ಇದು ಕೇವಲ ಫೈನಾನ್ಸ್ ಮಾತ್ರವಲ್ಲ, ನಮ್ಮ ದಿನನಿತ್ಯದ ಅಭ್ಯಾಸಗಳಿಗೂ ಅನ್ವಯಿಸುತ್ತೆ. ಹೌದಲ್ವಾ? ಹೇಗೆ? ಲೈಕ್ ನಾವು ಸುಮ್ನೆ ದುಡ್ಡು ಕಟ್ಟಿ ಯಾವತ್ತೂ ಹೋಗದೆ ಇರೋ ಜಿಮ್ ಮೆಂಬರ್ಶಿಪ್ ಕ್ಯಾನ್ಸಲ್ ಮಾಡದೆ ಹೊಸ ಆನ್ಲೈನ್ ಫಿಟ್ನೆಸ್ ಕ್ಲಾಸ್ಗೆ ಸೇರ್ಕೊಂಡ ಹಾಗೆ. ಕರೆಕ್ಟ್. ಅಥವಾ ಆನ್ಲೈನ್ ಶಾಪಿಂಗ್ ಕಾರ್ಟ್ನಲ್ಲಿ ಹಳೆ ವಸ್ತುಗಳನ್ನ ಹಾಗೆ ಉಳಿಸ್ಕೊಂಡು ಹೊಸದನ್ನ ಹುಡುಕುವ ಹಾಗೆ. ಅಕ್ಷರಶಃ ಸತ್ಯ. ಆ ಜಿಮ್ ಮೆಂಬರ್ಶಿಪ್ ಉದಾಹರಣೆ ಬಹಳ ಸೂಕ್ತವಾಗಿದೆ. ಆದ್ರೆ ಆರ್ಥಿಕ ವಿಚಾರದಲ್ಲಿ ಇದು ಬಹಳ ಗಂಭೀರವಾದ ಮಾತು. ಹಳೇ ಸಾಲದ ಹೊರೆ ಇರುವಾಗ ಹೊಸ ಸಾಲಕ್ಕೆ ಕೈ ಹಾಕೋದು ಎಷ್ಟು ಅಪಾಯಕಾರಿ ಅನ್ನೋದನ್ನ ಇದು ಸೂಚಿಸುತ್ತೆ. ಹೌದು. ಜನ ಸಾಮಾನ್ಯವಾಗಿ ಮಾಡುವ ದೊಡ್ಡ ತಪ್ಪು ಎಂದ್ರೆ ಒಂದು ಸಾಲವನ್ನು ತೀರಿಸಲು ಮತ್ತೊಂದು ಹೊಸ ಸಾಲ ಮಾಡುವುದು. ಇದು ಎಂಥವರನ್ನಾದರೂ ಸಾಲದ ಸುಳಿಯಲ್ಲಿ ಸಿಲುಕಿಸಿಬಿಡುತ್ತದೆ. ಡೆಟ್ ಟ್ರ್ಯಾಪ್ ಅಂತೀವಲ್ಲ ಹಾಗೆ. ಎಕ್ಸಾಕ್ಟ್ಲಿ. ಲೇಖನವು ಕೇವಲ ಆಶಾವಾದವನ್ನ ಮಾತ್ರ ಬಿತ್ತುವುದಿಲ್ಲ, ಬದಲಾಗಿ 3 ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನು ನೀಡುತ್ತದೆ. ಆ 3 ಎಚ್ಚರಿಕೆಗಳು ಯಾವುದು? ಮೊದಲನೆಯದು, ಯಾವುದೇ ಕಾರಣಕ್ಕೂ ಹೊಸ ಸಾಲವನ್ನು ಮಾಡದಿರುವುದು. ಎರಡನೆಯದು, ದೊಡ್ಡ ಹೂಡಿಕೆಗಳಲ್ಲಿ, ಉದಾಹರಣೆಗೆ ರಿಯಲ್ ಎಸ್ಟೇಟ್ ಅಥವಾ ಷೇರ್ಪೇಟೆಯಲ್ಲಿ ತರಾತುರಿಯ ನಿರ್ಧಾರ ತೆಗೆದುಕೊಳ್ಳದಿರುವುದು. ಓಕೆ, ಅಂದ್ರೆ ರಿಸ್ಕ್ ತಗೋಬಾರ್ದು. ಹೌದು. ಮತ್ತು ಮೂರನೆಯದು, ಕೇವಲ ಭಾವನಾತ್ಮಕ ಭರವಸೆಯ ಮೇಲೆ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬಾರದು. ಎಮೋಷನಲ್ ಆಗಿ ಡಿಸಿಷನ್ ತಗೋಬಾರ್ದು. ಖಂಡಿತ. ಮನುಷ್ಯ ಕಷ್ಟದಿಂದ ಸ್ವಲ್ಪ ಹೊರಬರ್ತಿದ್ದಂತೆಯೇ ಅತಿ ವಿಶ್ವಾಸದಿಂದ ಮತ್ತೆ ಹೊಸ ರಿಸ್ಕ್ ತೆಗೆದುಕೊಳ್ಳಲು ಮುಂದಾಗ್ತಾನೆ. ಓವರ್ ಕಾನ್ಫಿಡೆನ್ಸ್. ಹೌದು. ಶನಿಯು ಮೊದಲು ಹಳೆಯದನ್ನು ಮುಚ್ಚು ಅನ್ನೋದರ ಹಿಂಡಿರುವ ಲಾಜಿಕ್ ಇದೆ. ನಿಮ್ಮ ಅಡಿಪಾಯ ಗಟ್ಟಿಯಾಗುವವರೆಗೂ, ಹಳೆಯ ತಪ್ಪುಗಳನ್ನು ಸಂಪೂರ್ಣವಾಗಿ ತಿದ್ದಿಕೊಳ್ಳುವವರೆಗೂ ಹೊಸ ಹಾಸಿಗೆಗಳಿಗೆ ಕೈ ಹಾಕಬೇಡಿ ಅನ್ನೋದೇ ಈ ಎಚ್ಚರಿಕೆಯ ಉದ್ದೇಶ. ಅದು ಬಹಳ ಪ್ರಾಕ್ಟಿಕಲ್ ಆದ ಸಲಹೆ. ಸಾಲದಿಂದ ಹೊರಬರ್ಬೇಕಾದ್ರೆ ಆರ್ಥಿಕ ಶಿಸ್ತಿನ ಜೊತೆಗೆ ನಮ್ಗೆ ಸ್ಥಿರವಾದ ಆದಾಯ ಕೂಡ ಬೇಕು ಅಲ್ವಾ? ಹೌದು. ಅಂದ್ರೆ ನಮ್ಮ ಕೆಲಸ ಅಥವಾ ಉದ್ಯೋಗ ಭದ್ರವಾಗಿರ್ಬೇಕು. ಉದ್ಯೋಗ ಜವಾಬ್ದಾರಿ ಮತ್ತು ಪ್ರಮೋಷನ್ ಬಗ್ಗೆ ಈ ಆಕರಗಳು ಏನ್ ಹೇಳ್ತವೆ ಅಂತ ನೋಡೋಣ. ಖಂಡಿತ. 2026ರಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಕೆಲಸದಲ್ಲಿ ಹೆಚ್ಚುವರಿ ಜವಾಬ್ದಾರಿ ಸಿಗೋದು, ಇಡೀ ತಂಡವನ್ನು ಲೀಡ್ ಮಾಡೋ ಅವಕಾಶ ಸಿಗೋದು. ಅಂದ್ರೆ ಲೀಡರ್ಶಿಪ್ ರೋಲ್ಸ್. ಹೌದು. ಮತ್ತು ಮೇಲಧಿಕಾರಿಗಳ ಗಮನ ಸೆಳೆಯುವಂತಹ ಸಕಾರಾತ್ಮಕ ಬೆಳವಣಿಗೆಗಳ ಬಗ್ಗೆ ಇಲ್ಲಿ ಉಲ್ಲೇಖವಿದೆ. ಇದನ್ನೆಲ್ಲ ಕೇಳುವಾಗ ಭಾರಿ ಖುಷಿ ಆಗ್ತದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸಿದಾಗ ಕೇವಲ ವರ್ಷ ಬದಲಾಯ್ತು ಅನ್ನೋ ಒಂದೇ ಕಾರಣಕ್ಕೆ ಕಚೇರಿಯಲ್ಲಿ ಎಲ್ಲರಿಗೂ ಪ್ರಮೋಷನ್ ಸಿಕ್ಕೇ ಬಿಡುತ್ತಾ? ಖಂಡಿತವಾಗಿಯೂ ಎಲ್ಲರಿಗೂ ಪ್ರಮೋಷನ್ ಸಿಗುವುದಿಲ್ಲ. ಲೇಖನವು ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾದ ಗೆರೆ ಎಳೆದಿದೆ. ಓಕೆ. ಪ್ರಮೋಷನ್ ಕೇವಲ ಯೋಗ್ಯರಿಗೆ ಮಾತ್ರ. ಯಾರು ಅರ್ಹತೆ ಹೊಂದಿದ್ದಾರೋ ಅವರಿಗೆ ಮಾತ್ರ ಅದು ಒಲಿಯುತ್ತದೆ. ಇಲ್ಲಿ ಮತ್ತೆ ಆ ಟಫ್ ಟಾಸ್ಕ್ ಮಾಸ್ಟರ್ ಶನಿಯ ಪರೀಕ್ಷೆಗಳು ಶುರುವಾಗ್ತವೆ. ಯಾವ ರೀತಿಯ ಪರೀಕ್ಷೆಗಳು? ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಸಮಯ ಪಾಲನೆ ಹೇಗಿದೆ, ಕಚೇರಿಯ ರಾಜಕೀಯಗಳಿಗೆ ತಲೆಕೆಡಿಸಿಕೊಳ್ಳದೆ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಎಷ್ಟಿದೆ. ಆಫೀಸ್ ಪಾಲಿಟಿಕ್ಸ್ ಇಂದ ದೂರ ಇರಬೇಕು. ಹೌದು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಪರೀತ ಒತ್ತಡದ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ, ನಿಮ್ಮ ಸಹನೆ ಕಳ್ಕೊಳ್ಳುತ್ತೀರಾ ಅಥವಾ ಶಾಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸುತ್ತೀರಾ? ಅಂದ್ರೆ ಪ್ರೆಷರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್. ಎಕ್ಸಾಕ್ಟ್ಲಿ. ಇವೆಲ್ಲವೂ ನಿಮ್ಮ ಅರ್ಹತೆಯನ್ನು ನಿರ್ಧರಿಸುತ್ತವೆ. ಟೀಮ್ ಲೀಡರ್ ಆಗುವುದೆಂದರೆ ಕೇವಲ ಅಧಿಕಾರ ಸಿಗುವುದಲ್ಲ, ಅದು ಜವಾಬ್ದಾರಿಯನ್ನು ಹೊರುವ ಸಾಮರ್ಥ್ಯವನ್ನು ಸಾಬೀತುಪಡಿಸುವುದು. ನಿಜ. ಯಾರು ಈ ಶಿಸ್ತನ್ನ ದಿನನಿತ್ಯ ಪಾಲಿಸ್ತಾರೋ ಅವರ ಕೆಲಸ ತಾನಾಗೇ ಮೇಲಾಧಿಕಾರಿಗಳ ಗಮನ ಸೆಳೆಯುತ್ತದೆ. ಹಾಗಾಗಿ ಇದು ಕೇವಲ ಅದೃಷ್ಟದಿಂದ ಬರುವ ಬಡ್ತಿಯಲ್ಲ, ದಿನನಿತ್ಯದ ಶ್ರಮಕ್ಕೆ ಸಿಗುವ ನ್ಯಾಯಯುತವಾದ ಪ್ರತಿಫಲ. ಅಂದ್ರೆ ಶ್ರಮ ಮತ್ತು ತಾಳ್ಮೆ ಇಲ್ದೆ ಯಾವ ಮ್ಯಾಜಿಕ್ ಕೂಡ ನಡೆಯೋದಿಲ್ಲ ಅಂತಾಯ್ತು. ಸರಿ, ಉದ್ಯೋಗಿಗಳ ಕಥೆ ಹೀಗಾಯ್ತು. ಆದ್ರೆ ಸ್ವಂತ ವ್ಯಾಪಾರ ಮಾಡುವವರು ಅಥವಾ ಚಿಕ್ಕಪುಟ್ಟ ಬಿಸ್ನೆಸ್ ನಡೆಸೋವರ ಬಗ್ಗೆ ಈ ಲೇಖನಗಳು ಏನ್ ಹೇಳ್ತಾವೆ? ವ್ಯಾಪಾರಸ್ಥರಿಗೆ ಕೂಡ ಇದು ಬಹಳ ಮುಖ್ಯವಾದ ಸಮಯ. ಹೌದು. ವ್ಯಾಪಾರಸ್ಥರಿಗೆ ನಿಧಾನವಾದರೂ ಸ್ಥಿರವಾದ ಬೆಳವಣಿಗೆ ಆಗಲಿದೆ ಅಂತ ಒಂದು ಕಡೆ ಓದಿದೆ. ಇದು ದಿಢೀರ್ ಲಾಭಕ್ಕಿಂತ ಬಹಳ ಮುಖ್ಯ ಅಲ್ವಾ? ಯಾಕೆಂದ್ರೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಸ್ಕೀಮ್ಗಳಿಗಿಂತ ಹಂತ ಹಂತವಾಗಿ ಬೆಳೆಯುವ ವ್ಯಾಪಾರ ಹೆಚ್ಚು ಭದ್ರವಾಗಿರುತ್ತೆ. ಹೌದು, ವಿಖರವಾಗಿ. ಸ್ಥಿರವಾದ ಬೆಳವಣಿಗೆಯೇ ದೀರ್ಘಕಾಲೀನ ಯಶಸ್ಸಿನ ಗುಟ್ಟು. ಜೊತೆಗೆ ಹಳೆಯ ಗ್ರಾಹಕರು ಮರಳಿ ಬರುವುದು ಮತ್ತು ವರ್ಷಾಂತ್ಯದಲ್ಲಿ ಲಾಭ ಹೆಚ್ಚಾಗುವ ಬಗ್ಗೆ ಪ್ರಸ್ತಾಪ ಇದೆ. ಹಳೆಯ ಗ್ರಾಹಕರು ವಾಪಸ್ ಬರ್ತಾರೆ ಅಂದ್ರೆ ಆ ವ್ಯಾಪಾರಿ ಹಿಂದೆ ಮಾಡಿದ್ದ ಪ್ರಾಮಾಣಿಕ ವ್ಯವಹಾರಕ್ಕೆ ಈಗ ಬೆಲೆ ಸಿಗ್ತಿದೆ ಅಂತ ಅರ್ಥ ಅಲ್ವೇ? ಖಂಡಿತ. ಉದಾಹರಣೆಗೆ, ನಿಮ್ಮ ಏರಿಯಾದಲ್ಲಿರುವ ಒಂದು ಹಳೆಯ ಪ್ರಾವಿಷನ್ ಸ್ಟೋರ್ ಅಥವಾ ಚಿಕ್ಕದೊಂದು ಟೆಕ್ ಸ್ಟಾರ್ಟಪ್ ಅನ್ನೇ ತೆಗೆದುಕೊಳ್ಳಿ.
ಅವರು ಪ್ರಾಮಾಣಿಕವಾಗಿ ಗುಣಮಟ್ಟದ ಸೇವೆ ನೀಡಿದ್ರೆ ಗ್ರಾಹಕರು ಬೇರೆ ಕಡೆ ಹೋದ್ರೂ ಮತ್ತೆ ಇವರು ಬಳಿಯೇ ಮರಳಿ ಬರುತ್ತಾರೆ. ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗಿರುತ್ತೆ. ಹೌದು. ಆದರೆ ಈ ಆಕರವು ವ್ಯಾಪಾರಿಗಳಿಗೆ ಕೇವಲ ಗುಲಾಬಿ ಚಿತ್ರಣವನ್ನು ಮಾತ್ರ ನೀಡಿಲ್ಲ, ಇದರ ಜೊತೆಗೆ ಇರುವ ಕೆಲವು ಗಂಭೀರ ಅಪಾಯಗಳ ಬಗ್ಗೆಯೂ ಎಚ್ಚರಿಕೆ ಗಂಟೆ ಬಾರಿಸಿದೆ. ಎಂಥ ಅಪಾಯಗಳು? ಪಾಲುದಾರರೊಂದಿಗೆ ಅಂದ್ರೆ ಪಾರ್ಟ್ನರ್ಸ್ ಜೊತೆ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಹಾಗೂ ಕಾನೂನು ಸಮಸ್ಯೆಗಳು ಅಥವಾ ಲೀಗಲ್ ಇಶ್ಯೂಸ್ ಎದುರಾಗ್ಬೋದು ಅಂತ ಸ್ಪಷ್ಟವಾಗಿ ಹೇಳಿದೆ. ಓ, ಕಾನೂನು ಸಮಸ್ಯೆಗಳು ಎಂದರೆ ಸ್ವಲ್ಪ ಭಯ ಹುಟ್ಟಿಸುವ ವಿಚಾರವೇ. ಇದನ್ನ ತಪ್ಪಿಸಲು ಲೇಖನದಲ್ಲೂ ಏನಾದ್ರೂ ಪರಿಹಾರ ಸೂಚಿಸಿದ್ದಾರಾ? ಹೌದು. ಇದಕ್ಕೆ ಕೊಟ್ಟಿರುವ ಪರಿಹಾರ ಬಹಳ ಪ್ರಾಕ್ಟಿಕಲ್ ಆಗಿದೆ. ವ್ಯಾಪಾರದಲ್ಲಿ ದಾಖಲೆಗಳನ್ನ ಡಾಕ್ಯುಮೆಂಟ್ಸ್ ಅನ್ನು ಅತ್ಯಂತ ಕಟ್ಟುನಿಟ್ಟಿನಾಗಿ ಮತ್ತು ಪಾರದರ್ಶಕವಾಗಿ ನಿರ್ವಹಿಸಬೇಕು ಅಂತ ಒತ್ತಿ ಹೇಳಲಾಗಿದೆ. ಅಂದ್ರೆ ಪೇಪರ್ ವರ್ಕ್ ಪಕ್ಕಾ ಇರಬೇಕು. ಖಂಡಿತ. ಯಾವುದೇ ಒಪ್ಪಂದಗಳಾಗಲಿ ಲೆಕ್ಕಪತ್ರಗಳಾಗಲಿ ಬಾಯಿ ಮಾತಿನ ಮೇಲೆ ನಂಬಿಕೆ ಇಡದೆ ಎಲ್ಲವನ್ನೂ ಲಿಖಿತ ರೂಪದಲ್ಲಿ ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳೋದು ಅತ್ಯಗತ್ಯ. ಓಕೆ. ಶನಿಯು ನ್ಯಾಯದ ಸಂಕೇತ. ಎಲ್ಲಿ ಪಾರದರ್ಶಕತೆ ಇರುತ್ತದೋ, ಎಲ್ಲಿ ಲೆಕ್ಕಾಚಾರಗಳು ಸ್ಪಷ್ಟವಾಗಿರುತ್ತವೆಯೋ ಅಲ್ಲಿ ಕಾನೂನು ಸಮಸ್ಯೆಗಳು ಬರೋದಿಲ್ಲ. ಅಂದ್ರೆ ನಿಮ್ಮ ಅಕೌಂಟ್ಸ್ ಬುಕ್ ಅನ್ನು ಕ್ಲೀನಾಗಿ ಇಟ್ಕೊಳ್ಳುವುದೇ ಶನಿಗೆ ಮಾಡುವ ಅತಿ ದೊಡ್ಡ ಪೂಜೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅಕೌಂಟ್ಸ್ ಬುಕ್ ಕ್ಲೀನಾಗಿಟ್ಕೊಳ್ಳೋದೇ ಅತಿ ದೊಡ್ಡ ಪೂಜೆ. ಇದು ಬಹಳ ಅದ್ಭುತವಾದ ಮಾತು. ಹಾಗಾದರೆ ಆರ್ಥಿಕತೆ, ಉದ್ಯೋಗ ಮತ್ತು ವ್ಯಾಪಾರದ ನಂತರ ನಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಹಾಗೂ ಪ್ರಮುಖ ಭಾಗವಾದ ಕುಟುಂಬ ಮತ್ತು ಮನಸ್ಥಿತಿಯ ಬಗ್ಗೆ ಚರ್ಚಿಸೋಣ. ಖಂಡಿತ. ಇದು ಬಹಳ ಮುಖ್ಯವಾದ ಆಸ್ಪೆಕ್ಟ್. ಈ ಟಿಪ್ಪಣಿಗಳು ಆರ್ಥಿಕತೆಗೂ ಮತ್ತು ಕೌಟುಂಬಿಕ ನೆಮ್ಮದಿಗೂ ಇರುವ ಲಿಂಕನ್ನು ಬಹಳ ಚೆನ್ನಾಗಿ ವಿವರಿಸಿವೆ. ಮನುಷ್ಯನ ತಲೆಯ ಮೇಲಿನ ಸಾಲದ ಹೊರೆ ಇಳಿಯುತ್ತಿದ್ದಂತೆ ಸಹಜವಾಗಿಯೇ ಕುಟುಂಬದಲ್ಲಿ ಆತನ ಮಾತಿಗೆ ಸಿಗುವ ಗೌರವ ಹೆಚ್ಚಾಗುತ್ತದೆ. ಹೌದು. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದ್ರೆ ಮನೆಯಲ್ಲಿ ನೆಮ್ಮದಿ ಬರುತ್ತೆ. ಪತಿ ಅಥವಾ ಪತ್ನಿಯ ನಡುವಿನ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಬೆಂಬಲ ಸಿಗಲು ಶುರುವಾಗುತ್ತದೆ ಮತ್ತು ಮನೆಯಲ್ಲಿ ಒಂದು ರೀತಿಯ ಮನಃಶಾಂತಿ ನೆಲೆಸುತ್ತದೆ ಅಂತ ಹೇಳಲಾಗಿದೆ. ಆದರೆ ಅದೇ ಸಮಯದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡದಿಂದ ಮನಸ್ಸಿಗಾಗುವ ಕಿರಿಕಿರಿ ಅಥವಾ ಚಡಪಡಿಕೆಯ ಬಗ್ಗೆಯೂ ಉಲ್ಲೇಖವಿದೆ. ಕಷ್ಟ ಪರಿಹಾರ ಆದ್ರೂ ಮನುಷ್ಯನಿಗೆ ನೆಮ್ಮದಿ ಸಿಗಲ್ವಾ? ಮನುಷ್ಯನ ಮನಸ್ಸಿನ ಸ್ವಭಾವವೇ ಹಾಗೆ ಅಲ್ವಾ? ಒಂದು ಸಮಸ್ಯೆ ಬಗೆಹರಿಯುತ್ತಿದ್ದಂತೆ ನಮ್ಮ ಗಮನ ಮುಂದಿನ ಸವಾಲಿನ ಕಡೆ ಹೋಗ್ತದೆ. ಹೌದು, ಅದು ಸತ್ಯ. ಹಣಕಾಸಿನ ಸಮಸ್ಯೆ ಬಗೆಹರಿದರೂ ಕಚೇರಿಯಲ್ಲಿ ಸಿಗುವ ಹೊಸ ಲೀಡರ್ಶಿಪ್ ರೋಲ್ ಅಥವಾ ವ್ಯಾಪಾರವನ್ನು ವಿಸ್ತರಿಸುವ ತವಕ ಸಹಜವಾಗಿಯೇ ಕೆಲಸದ ಒತ್ತಡವನ್ನು ಹೆಚ್ಚಿಸ್ತದೆ. ವರ್ಕ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹೌದು. ಈ ಮಾನಸಿಕ ತೊಳಲಾಟ ಅಥವಾ ಚಡಪಡಿಕೆಯನ್ನು ನಿಭಾಯಿಸಲು ಕೇವಲ ಭೌತಿಕ ಪ್ರಯತ್ನಗಳು ಸಾಲುವುದಿಲ್ಲ. ಅದಕ್ಕಾಗಿಯೇ ಲೇಖನದಲ್ಲಿ ಧ್ಯಾನ, ಪ್ರಾರ್ಥನೆ ಮತ್ತು ಜಪಗಳಂತಹ ಆಂತರಿಕ ಶಾಂತಿಯ ಮಾರ್ಗಗಳನ್ನು ಸೂಚಿಸಲಾಗಿದೆ. ಅಂದ್ರೆ ಮೆಡಿಟೇಷನ್ ಮಾಡ್ಬೇಕು? ಖಂಡಿತ. ದಿನದಲ್ಲಿ ಕನಿಷ್ಠ 10 ನಿಮಿಷವಾದರೂ ಮೌನವಾಗಿ ಕುಳಿತು ನಮ್ಮ ಉಸಿರಾಟವನ್ನು ಗಮನಿಸುವುದು ಅಥವಾ ನಮ್ಮ ನಂಬಿಕೆಗೆ ಅನುಗುಣವಾಗಿ ಪ್ರಾರ್ಥನೆ ಮಾಡುವುದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ಶಾಂತಗೊಳಿಸುತ್ತದೆ. ಇದರ ಜೊತೆಗೆ ಕೆಲವು ಸಾಂಪ್ರದಾಯಿಕ ಪರಿಹಾರಗಳನ್ನು ಕೂಡ ಉಲ್ಲೇಖಿಸಲಾಗಿದೆ. ಶನಿವಾರ ಕಪ್ಪು ಎಳ್ಳು ದಾನ ಮಾಡುವುದು, ಹನುಮಂತನ ದರ್ಶನ ಪಡೆಯುವುದು, ಬಡವರಿಗೆ ಅನ್ನದಾನ ಮಾಡುವುದು ಮತ್ತು ಹಿರಿಯರಿಗೆ ಗೌರವ ನೀಡುವುದು. ಆದರೆ ಈ ಎಲ್ಲ ಪೂಜೆ ಪುನಸ್ಕಾರಗಳಿಗಿಂತ ಅತ್ಯಂತ ಪ್ರಬಲವಾದ ಮತ್ತು ನನ್ನನ್ನು ಬಹಳ ಆಳವಾಗಿ ಯೋಚಿಸುವಂತೆ ಮಾಡಿದ ಒಂದು ವಾಕ್ಯ ಈ ಆಕರದಲ್ಲಿದೆ. ಯಾವುದು ಆ ವಾಕ್ಯ? ಶನಿಕೃಪೆ ಬೇಡಿಕೊಳ್ಳುವುದಕ್ಕಿಂತ ನಿಮ್ಮ ನಡೆ ಸರಿಪಡಿಸಿಕೊಳ್ಳಿ, ಅದೇ ದೊಡ್ಡ ಪರಿಹಾರ ಅಂತ. ವಾಹ್, ಇದು ಎಂಥ ಗಹನವಾದ ಮಾತು. ಹೌದು. ಇದರ ಅರ್ಥ ನಮ್ಮ ನೈತಿಕ ಹೊಣೆಗಾರಿಕೆ ಸರಿಯಿಲ್ಲದಿದ್ದರೆ ಯಾವ ಪರಿಹಾರವೂ ಫಲಿಸುವುದಿಲ್ಲ. ನಾವು ಗುಡಿಗೆ ಹೋಗಿ ಎಷ್ಟೇ ದಾನಧರ್ಮ ಮಾಡಿದರೂ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಗೆ ಮೋಸ ಮಾಡುತ್ತಿದ್ದರೆ, ವ್ಯಾಪಾರದಲ್ಲಿ ಸುಳ್ಳು ಹೇಳುತ್ತಿದ್ದರೆ ಅಥವಾ ಮನೆಯಲ್ಲಿ ಹಿರಿಯರನ್ನು ಅಗೌರವದಿಂದ ಕಾಣುತ್ತಿದ್ದರೆ ಆ ದಾನಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಖಂಡಿತ ಇರೋದಿಲ್ಲ. ನಮ್ಮ ದೈನಂದಿನ ನಡವಳಿಕೆ, ನಮ್ಮ ಪ್ರಾಮಾಣಿಕತೆ ಮತ್ತು ನಾವು ಇತರರೊಂದಿಗೆ ಹೇಗೆ ನಡೆದುಕೊಳ್ತೇವೆ ಅನ್ನೋದೇ ನಮ್ಮ ಅತೀ ದೊಡ್ಡ ರಕ್ಷಾ ಕವಚ. ನಮ್ಮ ನಡತೆಯೇ ನಿಜವಾದ ಪರಿಹಾರ. ನಿಜಕ್ಕೂ ಇದು ಕೇವಲ 1 ವರ್ಷಕ್ಕೆ ಮಾತ್ರವಲ್ಲ, ನಮ್ಮ ಇಡೀ ಜೀವನಕ್ಕೆ ಅನ್ವಯಿಸುವಂತಹ ದೊಡ್ಡ ಪಾಠ. ಗುಡಿಯಲ್ಲಿ ಕೈ ಮುಗಿಯುವುದಕ್ಕಿಂತ ಮುನ್ನ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳುವುದು ಮುಖ್ಯ. 100ಕ್ಕೆ 100 ಸತ್ಯ. ಈಗ ನಾವು ಈ ಸಮಗ್ರ ವಿಶ್ಲೇಷಣೆಯ ಇನ್ನೊಂದು ಮುಖ್ಯ ಘಟ್ಟಕ್ಕೆ ಬರೋಣ. ಈ ಸಂಪೂರ್ಣ ವರ್ಷವನ್ನು ಈ ಲೇಖನಗಳು ಹೇಗೆ ವಿಂಗಡಿಸಿವೆ? ಇಡೀ ವರ್ಷವನ್ನು 3 ಪ್ರಮುಖ ಹಂತಗಳಲ್ಲಿ, ಅಂದರೆ 3 ಫೇಸ್ಗಳಲ್ಲಿ ವಿಂಗಡಿಸಲಾಗಿದೆ. ಹೌದು. ಭವಿಷ್ಯದ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಇದು ಬಹಳ ಸಹಾಯ ಮಾಡುತ್ತದೆ.
ಮೊದಲನೇ ಹಂತ ಜನವರಿಯಿಂದ ಏಪ್ರಿಲ್. ಈ 4 ತಿಂಗಳ ಅವಧಿಯನ್ನು ಹೆಚ್ಚು ಒತ್ತಡ ಕಡಿಮೆ ಫಲ ಅಂತ ವಿವರಿಸಲಾಗಿದೆ. ಅಂದರೆ ನಾವು ಟ್ರೆಡ್ಮಿಲ್ ಮೇಲೆ ಓಡಿದ ಹಾಗೆ. ಸಿಕ್ಕಾಪಟ್ಟೆ ಬೆವರಿದರೂ ನಾವು ಎಲ್ಲಿದ್ದೀವೋ ಅಲ್ಲೇ ಇರ್ತೀವಿ ಅನ್ನೋ ಫೀಲಿಂಗ್ ಬರುವ ಸಮಯನ ಇದು. ಹೌದು, ಟ್ರೆಡ್ಮಿಲ್ ಉದಾಹರಣೆ ಚೆನ್ನಾಗಿದೆ. ಜನವರಿಯಿಂದ ಏಪ್ರಿಲ್ವರೆಗಿನ ಸಮಯವು ಕೃಷಿಯಲ್ಲಿ ಬೀಜ ಬಿತ್ತುವ ಸಮಯವಿದ್ದಂತೆ. ಓಕೆ. ನೀವು ಭೂಮಿಯನ್ನು ಉಳುಬೇಕು, ಕಳೆ ಕೀಳಬೇಕು, ನೀರು ಹಾಕಬೇಕು. ಇದೆಲ್ಲವೂ ಬಹಳ ಕಷ್ಟದ ಕೆಲಸ. ಆದರೆ ತಕ್ಷಣಕ್ಕೆ ಯಾವುದೇ ಫಸಲು ಕಣ್ಣಿಗೆ ಕಾಣೋದಿಲ್ಲ. ಫ್ರಸ್ಟ್ರೇಟ್ ಆಗ್ಬೋದು. ಖಂಡಿತ. ಈ ಸಮಯದಲ್ಲಿ ಕೆಲಸದ ಒತ್ತಡ ವಿಪರೀತವಾಗಿರುತ್ತದೆ ಮತ್ತು ನಾವು ಮಾಡುವ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಥವಾ ರೆಕಗ್ನಿಷನ್ ಸಿಗುತ್ತಿಲ್ಲವಲ್ಲ ಎಂಬ ಹತಾಶೆ ಕಾಡಬಹುದು. ಶನಿಯ ನಿಜವಾದ ಪರೀಕ್ಷೆ ಇರೋದೇ ಇಲ್ಲಿ. ಅಂದ್ರೆ ಪೇಷನ್ಸ್ ಟೆಸ್ಟ್ ಆಗುತ್ತೆ. ಹೌದು. ಯಾರು ಈ ಸಮಯದಲ್ಲಿ ವಿಚಲಿತರಾಗದೆ, ತಾಳ್ಮೆ ಕಳೆದುಕೊಳ್ಳದೆ, ನಿರಂತರವಾಗಿ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾರೋ ಅವರು ಮಾತ್ರ ಮುಂದಿನ ಹಂತಕ್ಕೆ ಅಂದ್ರೆ 2ನೇ ಫೇಸ್ಗೆ ಪ್ರವೇಶಿಸಲು ಅರ್ಹರಾಗ್ತಾರೆ. ಈ ಸಮಯದಲ್ಲಿ ದೊಡ್ಡ ರಿಸ್ಕ್ ತಗೊಳ್ಬಾರ್ದು, ಬದಲಿಗೆ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಕಡೆ ಗಮನ ಹರಿಸಬೇಕು. ಆಕ್ಚುಲಿ ಆ ತಾಳ್ಮೆ ಕಳೆದುಕೊಳ್ಳದಿರೋದೇ ದೊಡ್ಡ ಚಾಲೆಂಜ್. ಇನ್ನು 2ನೇ ಹಂತ ಮೇ ತಿಂಗಳಿನಿಂದ ಆಗಸ್ಟ್ವರೆಗೆ. ಈ ಅವಧಿಯನ್ನು ಬದಲಾವಣೆಯ ಪರ್ವಕಾಲ ಅಂತ ಹೇಳಲಾಗಿದೆ. ಕರೆಕ್ಟ್. ಹಣದ ಹರಿವಿನಲ್ಲಿ ಸ್ವಲ್ಪ ಸುಧಾರಣೆ ಕಾಣುವುದು, ಹೊಸ ಅವಕಾಶಗಳು ತೆರೆದುಕೊಳ್ಳುವುದು ಈ ಸಮಯದಲ್ಲಿ ನಡೆಯುತ್ತದಂತೆ. ಅಂದ್ರೆ ಮೊದಲ 4 ತಿಂಗಳು ಪಟ್ಟ ಕಷ್ಟಕ್ಕೆ ಈಗ ಸ್ವಲ್ಪ ರಿಲೀಫ್ ಸಿಗುವ ಸಮಯ ಅಂತ ಅಂದ್ಕೊಳ್ಬೋದಾ? ಖಂಡಿತ. ನೀವು ಬಿತ್ತಿದ ಬೀಜ ಮೊಳಕೆ ಒಡೆಯುವ ಸಮಯ ಇದು. ಆರ್ಥಿಕವಾಗಿ ಸ್ವಲ್ಪ ಉಸಿರಾಡಲು ಜಾಗ ಸಿಗುತ್ತದೆ. ಕಚೇರಿಯಲ್ಲಿ ನೀವು ಮಾಡಿದ ಕೆಲಸಕ್ಕೆ ನಿಧಾನವಾಗಿ ಮೆಚ್ಚುಗೆ ವ್ಯಕ್ತವಾಗಬಹುದು. ಹೊಸ ಪ್ರಾಜೆಕ್ಟ್ಗಳು ಕೈಗೆ ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕ ಬೆಳೆಯಬಹುದು. ಆದ್ರೆ ಇಲ್ಲೂ ಒಂದು ಎಚ್ಚರಿಕೆ ಇದೆ. ಏನ್ ಎಚ್ಚರಿಕೆ? ಇದು ಕೇವಲ ಆರಂಭವಷ್ಟೇ. ಸುಧಾರಣೆ ಕಾಣುತ್ತಿದೆ ಅಂತ ವಿಪರೀತ ಖುಷಿಪಟ್ಟು ಮತ್ತೆ ಹಳೆಯ ತಪ್ಪುಗಳನ್ನು ಅಂದ್ರೆ ಅನಗತ್ಯ ಖರ್ಚುಗಳನ್ನು ಮಾಡಲು ಶುರು ಮಾಡಬಾರ್ದು. ಇದು ನಮ್ಮ ಪ್ರಯತ್ನವನ್ನು ಇನ್ನಷ್ಟು ಚುರುಕುಗೊಳಿಸುವ ಸಮಯ. ರಿಲ್ಯಾಕ್ಸ್ ಆಗಬಾರ್ದು ಅಂತ. ಹೌದು. ಮತ್ತು ಅಂತಿಮ ಹಂತ ಅಂದ್ರೆ 3ನೇ ಫೇಸ್, ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ. ಈ ಲೇಖನಗಳ ಪ್ರಕಾರ ಇದು ಇಡೀ ವರ್ಷದ ಅತ್ಯಂತ ಸಕಾರಾತ್ಮಕ ಮತ್ತು ಫಲದಾಯಕ ಘಟ್ಟ. ಹೌದು, ಬಹಳ ಪಾಸಿಟಿವ್ ಫೇಸ್ ಇದು. ಸಾಲ ಮುಕ್ತಿಯಾಗುವ ಹಂತಕ್ಕೆ ಬರೋದು, ವೃತ್ತಿಯಲ್ಲಿ ನಾವು ಮೊದಲೇ ಚರ್ಚಿಸಿದ ಆ ಪ್ರಮೋಷನ್ ಅಥವಾ ಬಡ್ತಿ ಸಿಗೋ ಸಾಧ್ಯತೆಗಳು ಹೆಚ್ಚಾಗೋದು, ಮತ್ತು ಸಮಾಜದಲ್ಲಿ ಕುಟುಂಬದಲ್ಲಿ ಗೌರವ ಪ್ರಾಪ್ತಿಯಾಗೋದು ಈ ಸಮಯದಲ್ಲಿ ಅನ್ನಲಾಗಿದೆ. ಅಂದ್ರೆ ವರ್ಷದ ಆರಂಭದಲ್ಲಿ ನಾವು ಟ್ರೆಡ್ಮಿಲ್ ಮೇಲೆ ಸುರಿಸಿದ ಬೆವರು ವರ್ಷಾಂತ್ಯಕ್ಕೆ ನಮ್ಮ ಆರೋಗ್ಯವನ್ನು ವೃದ್ಧಿಸುವ ಹಾಗೆ ಈ ಶ್ರಮ ಕೊನೆಗೂ ಒಂದು ಸುಂದರವಾದ ಫಲಿತಾಂಶವಾಗಿ ಬದಲಾಗುತ್ತದೆ. ಹೌದು, ಇದು ಫಸಲು ಕಟಾವು ಮಾಡುವ ಸಮಯ. ಈ 3 ಹಂತಗಳ ಕಾಲಾನುಕ್ರಮದ ಚಿತ್ರಣ ನಮಗೆ ಕಲಿಸುವ ಪಾಠವೇನೆಂದ್ರೆ, ಯಶಸ್ಸು ಎಂಬುದು ರಾತ್ರೋರಾತ್ರಿ ಆಗುವ ಮ್ಯಾಜಿಕ್ ಅಲ್ಲ. ಅದು ನಿರಂತರ ಪ್ರಕ್ರಿಯೆ. ಎಕ್ಸಾಕ್ಟ್ಲಿ. ಕಷ್ಟದ ಸಮಯದಲ್ಲಿ ಕುಗ್ಗದೇ ಇರುವುದು, ಅವಕಾಶ ಸಿಕ್ಕಾಗ ಮೈಮರೆಯದೇ ಇರುವುದು ಮತ್ತು ಯಶಸ್ಸು ಸಿಕ್ಕಾಗ ಅಹಂಕಾರ ಪಡದೇ ಇರುವುದು. ಈ 3 ಗುಣಗಳು ಒಗ್ಗೂಡಿದಾಗ ಮಾತ್ರ 1 ವರ್ಷದ ಶ್ರಮ ಸಾರ್ಥಕವಾಗುತ್ತದೆ. ನಾವು ಈ ಅದ್ಭುತವಾದ ಆಳವಾದ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಎಲ್ಲಾ ಟಿಪ್ಪಣಿಗಳು, ಲೇಖನಗಳು ಮತ್ತು ವಿಶ್ಲೇಷಣೆಗಳನ್ನು ಒಟ್ಟುಗೂಡಿಸಿ ಇದರ ಪ್ರಮುಖ ಸಾರಾಂಶವನ್ನು ಹೇಳೋದಾದ್ರೆ ಒಂದು ಮಾತು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ಖಂಡಿತ. 2026 ಕೇವಲ ಅದೃಷ್ಟದ ಮೇಲೆ ಅವಲಂಬಿತವಾಗಿರುವ ವರ್ಷವಲ್ಲ, ಬದಲಾಗಿ ನಮ್ಮ ಶ್ರಮದಿಂದ ನಾವೇ ಅದೃಷ್ಟವನ್ನು ನಿರ್ಮಿಸಿಕೊಳ್ಳಬೇಕಾದ ವರ್ಷ. ಕಷ್ಟಪಟ್ರೆ ಮಾತ್ರ ಫಲ. ಇಲ್ಲಿರುವ ಸೂತ್ರ ಬಹಳ ಸಿಂಪಲ್ ಆದರೂ ಶಕ್ತಿಶಾಲಿಯಾಗಿದೆ. ಶ್ರಮ ಪ್ಲಸ್ ಸಹನೆ ಈಕ್ವಲ್ಸ್ ಯಶಸ್ಸು. ಹೌದು. ಸಾಲದ ಸುಳಿಯಿಂದ ಹೊರಬರಲು ಖಂಡಿತ ಸಾಧ್ಯವಿದೆ. ಉದ್ಯೋಗದಲ್ಲಿ ಮೇಲೇರಲು ಅವಕಾಶಗಳು ಇವೆ. ಆದ್ರೆ ನಾವು ಸುಮ್ಮನೆ ಕೂತು ಕಾಯುತ್ತಿದ್ದರೆ ಅದ್ಯಾವುದೂ ನಮ್ಮ ಮಡಿಲಿಗೆ ಬಂದು ಬೀಳೋದಿಲ್ಲ. ನೀವ್ ಹೇಳಿದ್ದು ಅಕ್ಷರಶಃ ಸತ್ಯ. ನಾವು ಜ್ಞಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುತ್ತೇವೆ ಎಂಬುದು ಮುಖ್ಯ. ನಮ್ಮ ಯಶಸ್ಸಿಗೆ ಕೇವಲ ಕಾಲಚಕ್ರದ ಮೇಲೆ, ಗ್ರಹಗತಿಗಳ ಮೇಲೆ ಅಥವಾ ಜ್ಯೋತಿಷ್ಯದ ಭವಿಷ್ಯವಾಣಿಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗುವುದು ಸರಿಯಲ್ಲ. ನಿಜ. ಈ ಆಕರಗಳು ನಮಗೆ ಒಂದು ನಕ್ಷೆಯನ್ನು ಕೊಡಬಹುದು. ಎಲ್ಲಿ ಗುಂಡಿ ಇದೆ, ಎಲ್ಲಿ ತಿರುವು ಇದೆ ಅಂತ ಮುನ್ನೆಚ್ಚರಿಕೆ ನೀಡಬಹುದು. ಆದರೆ ಆ ದಾರಿಯಲ್ಲಿ ವಾಹನ ಚಲಾಯಿಸಿಕೊಂಡು ಹೋಗಬೇಕಾದವರು ನಾವೇ ಅಲ್ವಾ? ನಮ್ಮ ಸ್ಟೇರಿಂಗ್ ವೀಲ್ ನಮ್ಮ ಕೈಯಲ್ಲೇ ಇರಬೇಕು. ಕರೆಕ್ಟ್.
ಸ್ವಂತ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಎಷ್ಟೇ ಕಷ್ಟ ಬಂದರೂ ಎದುರಿಸುತ್ತೇನೆ ಎಂಬ ಇಚ್ಛಾಶಕ್ತಿಯ ಮೇಲಿನ ನಂಬಿಕೆ ಮಾತ್ರ ನಮ್ಮನ್ನು ಗುರಿ ತಲುಪಿಸಬಲ್ಲದು. ಅವಕಾಶಗಳು ನಮ್ಮ ಬಾಗಿಲು ತಟ್ಟಿದಾಗ ನಾವು ಎಚ್ಚರವಾಗಿದ್ದು ಅದನ್ನು ಸ್ವಾಗತಿಸಲು ಸಿದ್ಧರಿರಬೇಕು. ಇದು ನಿಜಕ್ಕೂ ನಮ್ಮ ಕಣ್ತೆರೆಸುವಂತಹ ಮಾತುಗಳು. ಈ ಇಡೀ ಚರ್ಚೆಯನ್ನು ಗಮನಿಸಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಹೊಸ ದೃಷ್ಟಿಕೋನ, ಒಂದು ಅದ್ಭುತವಾದ ಪ್ರಶ್ನೆ ಮೂಡ್ತಿದೆ. ಇದನ್ನೇ ನಾನು ನಮ್ಮ ಇಂದಿನ ಅಂತಿಮ ಚಿಂತನೆಯಾಗಿ ಕೇಳುಗರಿಗೆ ನೀಡಲು ಇಷ್ಟಪಡ್ತೇನೆ. ಖಂಡಿತ, ಹೇಳಿ. ನಾವು ಇಷ್ಟು ಹೊತ್ತು ಚರ್ಚೆ ಮಾಡಿದ ಹಾಗೆ ಶನಿಯು ನಮ್ಮಿಂದ ಅಪೇಕ್ಷಿಸುವುದು ಕೇವಲ 3 ವಿಚಾರಗಳನ್ನು: ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಆರ್ಥಿಕ ಶಿಸ್ತು. ಈ ನಿಯಮಗಳನ್ನ ಪಾಲಿಸಿದ್ರೆ ಯಶಸ್ಸು ಸಿಗ್ತದೆ ಅಂತ ಲೇಖನಗಳು ಹೇಳ್ತವೆ. ಆದ್ರೆ ಇದನ್ನ ಕೇವಲ 2026ಕ್ಕೆ ಅಥವಾ ಕೇವಲ ಒಂದು ನಿರ್ದಿಷ್ಟ ರಾಶಿಗೆ ಮಾತ್ರವೇಕೆ ಸೀಮಿತಗೊಳಿಸಬೇಕು? ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮ್ಮ ಇಡೀ ಜೀವನವನ್ನೇ ಈ ಶಿಸ್ತಿನ ನಿಯಮಗಳ ಅಡಿಯಲ್ಲಿ ರೂಪಿಸ್ಕೊಂಡ್ರೆ ಏನಾಗ್ಬೋದು? ಪ್ರತಿದಿನವೂ ಹಳೆಯ ತಪ್ಪುಗಳನ್ನ ತಿದ್ದುಕೊಂಡು ಮಾಡುವ ಕೆಲಸದಲ್ಲಿ ನಿಷ್ಠೆ ತೋರಿ ಆರ್ಥಿಕವಾಗಿ ಶಿಸ್ತನ್ನು ಕಾಪಾಡಿಕೊಂಡ್ರೆ ಕೇವಲ 1 ವರ್ಷವಲ್ಲ, ನಮ್ಮ ಇಡೀ ಜೀವಿತಾವಧಿಯೇ ಒಂದು ಶಕ್ತಿಯೋಗವಾಗಿ ಬದಲಾಗುದಿಲ್ವೇ? ಹೀಗೆ ಮಾಡಿದ್ರೆ ಆಕಾಶದಲ್ಲಿ ಗ್ರಹಗತಿಗಳು ಹೇಗೆ ಬದಲಾದ್ರೂ, ಜ್ಯೋತಿಷ್ಯದ ಏರಿಳಿತಗಳು ಏನೇ ಇದ್ರೂ ಅದ್ಯಾವುದಕ್ಕೂ ಅಲುಗಾಡದಂತಹ ಶಾಶ್ವತ ಯಶಸ್ಸು ಮತ್ತು ನೆಮ್ಮದಿ ನಮ್ಮದಾಗತ್ತೆ ಅಲ್ವಾ? ಈ ಆಳವಾದ ವಿಚಾರದ ಬಗ್ಗೆ ದಯವಿಟ್ಟು ಯೋಚಿಸಿ ನೋಡಿ. ಈ ಸಮಗ್ರ ಒಳನೋಟದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಹೊಸ ವಿಷಯಗಳನ್ನು ಕಲಿಯುವ, ಪ್ರಶ್ನಿಸುವ ಮತ್ತು ವಿಶ್ಲೇಷಿಸುವ ನಿಮ್ಮ ಈ ಹಂಬಲ ಹೀಗೆಯೇ ಮುಂದುವರಿಯಲಿ. ನಮಸ್ಕಾರ.